ಸ್ವಾಗತ ಕೋರ್ತಾ ನನ್ನ ಹೆಸರು ಜೀವನಹಳ್ಳಿ ವೆಂಕಟೇಶ್ ಅಂತ, ಜೀವನಹಳ್ಳಿ ವೆಂಕಟೇಶ್ ಅಂತ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ. ಇವರು ಡಾಕ್ಟರ್ ಜಾನಕಮ್ಮ ಲಕ್ಷ್ಮೀನಾರಾಯಣ ನಾಗವಾರ ಅಂತ, ದಲಿತ ಮಹಿಳಾ ಒಕ್ಕೂಟದ ರಾಜ್ಯ ಸಂಚಾಲಕಿ. ಶರಣಪ್ಪ ಗುಳಬಾಳ ಅಂತ, ಇವರು ರಾಜ್ಯ ಖಜಾಂಚಿ. ಹಿರಿಯ ದಲಿತ ಮುಖಂಡರಾದ ರಾವುತ್ ತಲಕೇರಿ ಅವರು, ಹಾಗೂ ಮೈಸೂರು ವಿಭಾಗೀಯ ಸಂಚಾಲಕರಾದ ರಾಜಶೇಖರ್ ಕೋಟೆ, ಬೆಂಗಳೂರು ವಿಭಾಗೀಯ ಸಂಘಟನಾ ಸಂಚಾಲಕರಾದ ಉಮಾಶಂಕರ್ ಕುನುಗ್ಮಾರನಹಳ್ಳಿ ಅಂತ. ಇನ್ನು ನಮ್ಮ ಇಲ್ಲಿನ ಜಿಲ್ಲಾ ಪದಾಧಿಕಾರಿಗಳು, ಅನೇಕ ಹಿರಿಯ ಮುಖಂಡರು ಇಲ್ಲಿ ಭಾಗವಹಿಸಿದ್ದಾರೆ. ತಮಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪ್ರಮುಖ ವಿಷಯ ತಮ್ಮ ಗಮನಕ್ಕೆ ತಂದು ನಮ್ಮ ಕಾರ್ಯಕರ್ತರಿಗೆ ಮುಗಿಸ್ಬೇಕಂತ ನಾವು ಮನವಿ ಮಾಡ್ಕೊಳ್ತೇವೆ. ಹಿಂದೆ ಸಂಚಾಲಕರಾಗಿ ಕೆಲವ್ರನ್ನ ಆಯ್ಕೆ ಮಾಡಿದರೆ ಅದನ್ನು ನಿನ್ನೆ ನಾವು ನಮ್ಮ ಪ್ರಮುಖ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಬಿಜಾಪುರ ಜಿಲ್ಲಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ. ಅವರಲ್ಲಿ ಜಿಲ್ಲಾ ಸಂಚಾಲಕರಾಗಿ ಗುರುರಾಜು ಗುಡಿಮನಿ ಅನ್ನೋರನ್ನ ಆಯ್ಕೆ ಮಾಡಿದ್ದೀವಿ. ಅವರು ಜಿಲ್ಲಾ ಸಂಚಾಲಕರು. ಪರಶುರಾಮ್ ಕಟ್ಟಿಮಿನಿ ಸಂಘಟನಾ ಸಂಚಾಲಕರು. ಕಾಮೇಶ್ ಭಜಂತ್ರಿ ಸಂಘಟನಾ ಸಂಚಾಲಕರು. ಪಾವಡಪ್ಪ ಉಲ್ದಾರ್ ಸಂಘಟನಾ ಸಂಚಾಲಕರು. ನಾಗೇಶ್ ಕಟ್ಟಿಮಿನಿ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರು. ಮಾಂತೇಶ್ ಕಟ್ಟಿಮಿನಿ ವಿದ್ಯಾರ್ಥಿ ಒಕ್ಕೂಟದ ಸಂಘಟನಾ ಸಂಚಾಲಕರು. ಇವರು ಈಗ ಅಧಿಕೃತವಾಗಿ ಇವರನ್ನು ನಾವು ಆಯ್ಕೆ ಮಾಡಿದ್ದೀವಿ. ಹಿಂದೆ 2021ರಲ್ಲಿ ಇದೇ ಸ್ಥಳದಲ್ಲಿ ನಾವು ಹಳೆ ಕಾರ್ಯಕರ್ತರು ಅವ್ರನ್ನೆಲ್ಲ ಆಯ್ಕೆ ಮಾಡಿದ್ರಿ. ಅದು ಈಗ ವಿಸರ್ಜನೆ ಆಗಿದೆ. ಈಗ ಹೊಸ ಪದಾಧಿಕಾರಿಗಳು ಆಯ್ಕೆ ಆಗಿದ್ದಾರೆ. ಇನ್ನು ಮುಂದೆ ಈ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಲಕ್ಷ್ಮೀನಾರಾಯಣ ನಾಗವಾರ ಸ್ಥಾಪಿತ ಸಂಘಟನೆಯನ್ನು ಇವರು ಮುನ್ನಡೆಸ್ಕೊಂಡು ಹೋಗ್ತಾರೆ. ಕೆಲವರು ಅನಧಿಕೃತವಾಗಿ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹೆಸರನ್ನು ಬಳಸ್ಕೊಳ್ತಾ ಇದ್ದಾರೆ. ಅದನ್ನು ಇನ್ನು ಮುಂದೆ ಬಳಸ್ಕೊಳ್ಬಾರ್ದು. ಇನ್ ಕೇಸ್ ಏನಾದರೂ ಬಳಸ್ಕೊಂಡ್ರೆ ಅದನ್ನು ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ನಾವು ಮಾಡುವಂಥ ಕಾರ್ಯಕ್ರಮಕ್ಕೂ ಅನ್ಯ ವ್ಯಕ್ತಿಗಳಿಗೂ ಯಾವುದೇ ಸಂಬಂಧ ಇರೋದಿಲ್ಲ. ಅವರು ಮಾಡುವ ಕಾರ್ಯಕ್ರಮಗಳಿಗೂ ನಮಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಅಂತ ಹೇಳ್ತಾ ನಾನು ತಮ್ಮ ಮೂಲಕ ತಿಳಿಸ್ಬಿಡ್ತಾ ಇದ್ದೀನಿ. ಈಗ ನಮ್ಮ ದಲಿತ ಮಹಿಳಾ ಒಕ್ಕೂಟದ ಡಾಕ್ಟರ್ ಜಾನಕಮ್ಮನವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆತ್ಮೀಯ ಮಾಧ್ಯಮ ಪ್ರತಿನಿಧಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸೋದ್ರ ಮೂಲಕ, ಸಹೋದರ ಜೀವನಹಳ್ಳಿ ವೆಂಕಟೇಶ್ ಸರ್ ಹೇಳಿದ ಪ್ರಕಾರ ಲಕ್ಷ್ಮೀನಾರಾಯಣ ನಾಗವಾರ ಅವರ ಸ್ಥಾಪಿತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಲ್ಲಿ ಮೂಲಕ ನಡೆಯುವಂಥ ಕಾರ್ಯಕ್ರಮಗಳು ಇನ್ನು ಮುಂದೆ ರಾಜ್ಯ ಸಮಿತಿಯ ಪದಾಧಿಕಾರಿಗಳಾದಂಥ ಜೀವನಹಳ್ಳಿ ಆರ್ ವೆಂಕಟೇಶ್ ರಾಜ್ಯ ಸಂಚಾಲಕರು, ಡಾಕ್ಟರ್ ಜಾನಕಮ್ಮ ಲಕ್ಷ್ಮೀನಾರಾಯಣ ನಾಗವಾರ ದಲಿತ ಮಹಿಳಾ ಒಕ್ಕೂಟದ ಸಂಚಾಲಕಿ, ಹಾಗೂ ಮೈಸೂರು ವಿಭಾಗದ ಸಂಚಾಲಕರಾದಂಥ ರಾಜಶೇಖರ್ ಕೋಟೆ, ಕುನುಗ್ಮಾರನಹಳ್ಳಿ, ಉಮಾಶಂಕರ್ ಅವರು, ಇನ್ನು ಮುಂತಾದ ಪದಾಧಿಕಾರಿಗಳು, ಅವರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳನ್ನು ಒಳಗೊಂಡಂತೆ ಈಗ ಪ್ರಸ್ತುತವಾಗಿರುವಂಥ ಬಿಜಾಪುರ ಜಿಲ್ಲೆಯ ಪದಾಧಿಕಾರಿಗಳಾದಂಥ ಗುರುರಾಜ ಗುಡಿಮನೆ, ಪರಶುರಾಮ್ ಎಂ ಕಟ್ಟಿಮನಿ, ಕಾಮೇಶ್ ಭಜಂತ್ರಿ, ಕಾಳಪ್ಪ ಮಸಬಿಹಾಳ, ಪಾವಡಪ್ಪ ಹಲ್ದೂರ್, ನಾಗೇಶ್ ಕಟ್ಟಿಮನಿ ಜಿಲ್ಲಾ ಸಂಚಾಲಕರು ಒಕ್ಕೂಟ, ಮಹಾಂತೇಶ್ ಕಟ್ಟಿಮನಿ
ಮುಂತಾದ ಪ್ರತಿನಿಧಿಗಳು ಈ ಸಂಘಟನೆಯ ಕಾರ್ಯಕ್ರಮದ ರೂವಾರಿಗಳಾಗಿ ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಳೋದಕ್ಕೆ ಎಲ್ಲರೂ ಅವರ ಒಂದು ಒಪ್ಪಿಗೆ ಮೇರೆಗೆ ಅವರು ಅವಿರತ ಶ್ರಮದ ಮೂಲಕ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಎಲ್ಲರೂ ಸಜ್ಜಾಗಿದ್ದಾರೆ. ಹಾಗಾಗಿ ಮುಂದೆ ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಕೂಡ ಅದು ಈ ಎಲ್ಲ ಪದಾಧಿಕಾರಿಗಳ ಒಕ್ಕೂಟದ ಹಿನ್ನೆಲೆಯಲ್ಲಿ ನಡೆಯುವಂಥ ಕಾರ್ಯಕ್ರಮವಾಗಿರುತ್ತೆ. ಇನ್ನು ಬೇರೆ ಯಾರಾದರೂ ಕೂಡ ಈ ನಮ್ಮ ಸಂಘಟನೆಯ ಹೆಸರನ್ನು ಹೇಳಿಕೊಳ್ಳೋದ್ರ ಮೂಲಕ ಏನಾದರೂ ಬೇರೆ ಚಟುವಟಿಕೆಗಳಿಗೆ ತೊಡ್ಕೊಳ್ಳುವಂಥ ಒಂದು ಸಂದರ್ಭ ಬಂದಿದ್ರೆ ಅಥವಾ ಸಂಘಟನೆಗೆ ಯಾವುದೇ ರೀತಿಯ ಕುಂದುಕೊರತೆ ಬರುವಂಥ ಸಂದರ್ಭಗಳು ಬಂದರೆ ಅದಕ್ಕೆ ನಾವು ಹೊಣೆಗಾರರಲ್ಲ. ಅದಕ್ಕೆ ಯಾವುದೇ ರೀತಿ ಕ್ರಮಗಳು ಬೇರೆ ತಗೊಳ್ಬೋದು. ಬೇರೆ ನಮ್ಮ ಹೆಸರು ಹೇಳ್ಕೊಂಡು ಬೇರೆ ರೀತಿಯ ಚಟುವಟಿಕೆಗಳಿಗೆ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯ ಅವಕಾಶಗಳನ್ನ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಅವರೇ ಮುಂದಿನ ಪರಿಣಾಮಕ್ಕೆ ಅವರೇ ಹೊಣೆಯಾಗಿರ್ತಾರೆ. ಹಾಗಾಗಿ ನಮ್ಮ ಸಂಘಟನೆ ಇನ್ನು ಮುಂದೆ ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ನಮ್ಮೆಲ್ಲ ಪದಾಧಿಕಾರಿಗಳ ಶ್ರಮ, ಒಂದು ಆಸಕ್ತಿ, ಅವರ ಒಂದು ಕಾರ್ಯಕ್ರಮಗಳು ಒಂದು ಒಳ್ಳೆಯ ಲಕ್ಷ್ಮೀನಾರಾಯಣ ನಾಗವಾರ ಅವರ ಸಂಘಟನೆ ಉಳಿಸೋದಕ್ಕೆ ಬಳಸೋದಕ್ಕೆ ನಮ್ಮೆಲ್ಲ ಸಂಘಟನೆಯ ಪ್ರತಿನಿಧಿಗಳ ಒಂದು ಅವರ ಕಾರ್ಯಕ್ರಮಗಳ ರೂಪುರೇಷೆಗಳು, ಅವರ ಶ್ರಮ, ಅವರ ಒಂದು ಪ್ರತಿನಿಧಿಗಳ ಮೂಲಕ ವ್ಯಕ್ತ ಆಗುತ್ತೆ ಅಂತ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬೇರೆ ರೀತಿಯ ಯಾವುದೇ ರೀತಿ ಹಿಂದಿದ್ದಂಥ ಅಥವಾ ನಮ್ಮ ಸಂಘಟನೆಗೆ ಒಳಪಡಿದಂಥ ಯಾವುದೇ ವ್ಯಕ್ತಿಗಳು ನಮ್ಮ ಸಂಘಟನೆಯನ್ನು ವಿಚಾರಗಳನ್ನು ನಮ್ಮ ಒಂದು ಹೆಸರಿಟ್ಕೊಂಡು ಬೇರೆ ರೀತಿ ನಡೆಯೋದಕ್ಕೆ ಅವಕಾಶ ಕೊಡಲ್ಲ ಅನ್ನೋದು ಈ ಮೂಲಕ ತಮ್ಮಲ್ಲಿ ಹೇಳ್ತೀನಿ. ನಮಗೆಲ್ಲ ಉತ್ತರವಿದ್ದು ನನ್ನ ಹೆಸರು ರಾಜಶೇಖರ್ ಕೋಟೆ ಅಂತೇಳಿ ಮೈಸೂರು ವಿಭಾಗೀಯ ಸಂಚಾಲಕರು. ಇದರಿಗೂ ಬಿಜಾಪುರದಲ್ಲಿ ಲಕ್ಷ್ಮಣ ನಾಗವಾರ ನೇತೃತ್ವದಲ್ಲಿ ಸಂಘಟನೆ ಇವತ್ತು ಭಾಳ ಬಲಪಡಿಸೋ ಜೊತೆಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗ್ತಂಥ ಒಂದು ಬಿಜಾಪುರದ ಒಂದು ರಾಜ್ಯದೇ ಮಾದರಿಯಾದಂಥ ಒಂದು ಸಂಘಟನೆಯಲ್ಲಿ ನೆಲವೂರಿತು. ಕಾರಣಾಂತರಗಳಿಂದ ಕೆಲವು ಕಾರ್ಯಕರ್ತರುಗಳು ಅಥವಾ ಬೇಜವಾಬ್ದಾರಿಯಿಂದ ನಡ್ಕೊಂಡಾಗ ಕಳೆದ 5 ವರ್ಷಗಳಲ್ಲಿ ಇಲ್ಲಿ ಚುನಾವಣೆ ನಡೆದಿತ್ತು ನಮ್ಮ ಸಂಘಟನೆಯಲ್ಲಿ. ಅವರು ಸರಿಯಾದ ಕೆಲಸ ಮಾಡದಿದ್ದ ಸಹಿತ ನಾವು ಇಲ್ಲಿ ಕಳೆದ ಒಂದು ರಾಜ್ಯ ಸಮಿತಿ ಸಭೆಯಲ್ಲಿ ಬೆಂಗಳೂರಿನಲ್ಲಿ ಗುರುರಾಜ್ ಗುಡಿಮನಿ ಅವರ ನೇತೃತ್ವದಲ್ಲಿ ಮತ್ತು ದೇವೇಂದ್ರ ರಾದಿಮನಿ ಮತ್ತು ರಾವತ್ ತಲಕೇರಿ ಅವರ ಒಂದು ಸಮ್ಮುಖದಲ್ಲಿ ಮತ್ತು ನಾಗೇಶ್ ಕಟ್ಟಿಮನವರ ಸಮ್ಮುಖದಲ್ಲಿ ಹಂಗಾಮಿ ಸಂಚಾಲಕನಾಗಿ ನಾವು ಬೆಂಗಳೂರಲ್ಲಿ ನಾವು ಇದು ಮಾಡಿ ಕಳಿಸಿದ್ವಿ. ಅದರ ಮುಂದುವರೆದ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಅಧಿಕೃತವಾಗಿ ಲಕ್ಷ್ಮಣ ನಾಗವಾರ ಸ್ಥಾಪಿತ ಸಂಘಟನೆಯಲ್ಲಿ ಇವತ್ತು ನಮ್ಮ ಕಣ್ಮುಂದೆ ಅವರೆಲ್ಲ ನಾಗವಾರ ಸರು ಅವ್ರ ಹೆಸರನ್ನ ಉಳಿಸಿ ಮತ್ತು ಅವರ ಧರ್ಮಪತ್ನಿಯಾದ ಜಾನಕಮ್ಮ ಅವರನ್ನು ನಾವು ರಾಜ್ಯ ಮಹಿಳಾ ಒಕ್ಕೂಟದ ಸಂಚಾಲಕರಾಗಿ ಕೂಡ ತಗೊಂಡು ಅವ್ರ ಜೊತೆಲಿ ನಾವು ಅವ್ರ ನೇತೃತ್ವದಲ್ಲಿ ನಾವು ಸಂಘಟನೆ ಮಾಡಬೇಕು, ರಾಜ್ಯದಲ್ಲಿ ಬಲಪಡಿಸ್ಬೇಕು ಅನ್ನೋ ಒಂದನ್ನು ನಾವು ಇದು ಮಾಡಿ ನಾವು ಈಗ ಮಾಡ್ತಿದ್ದೀವಿ. ಹಾಗಾಗಿ ಇವತ್ತೇನು ನಾವು ಅನೌನ್ಸ್ ಮಾಡಿದ್ದೀವಿ, ಇವತ್ತೇನು ನಾವು ಆಯ್ಕೆ ಮಾಡಿದ್ದೀವಿ ಅದು ಅಧಿಕೃತವಾಗಿರ್ತದೆ. ಗುಡಿಮಣಿ ಅವ್ರ ನೇತೃತ್ವದಲ್ಲಿ ಮತ್ತು ವಿಭಾಗೀಯ ಸಂಚಾಲಕರು ದೇವೇಂದ್ರ ರಾದಿಮನಿ ಮತ್ತು ರಾಜ್ಯ ಮುಖಂಡ ರಾವತ್ ತಲಕೇರಿ ಅವರ ನೇತೃತ್ವದಲ್ಲಿ ಮುಂದೆ ಬಿಜಾಪುರದಲ್ಲಿ ಸಂಘಟನೆಯನ್ನು ಅವರು ಬಲಪಡಿಸ್ಕೊಂಡು ಇವತ್ತು ಜನರ ಕಷ್ಟ ಕಾರ್ಪಣ್ಯಗಳ ಜೊತೆಲಿ ಅವರು ಹೊಂದಾಣಿಕೆ ಮಾಡಿಕೊಂಡು ಮತ್ತು ಯಾವುದೋ ಒಂದು ಸಮಸ್ಯೆಗಳು ಕೂಡ ಬಂದರೂ ಕೂಡ ಅವ್ರಿಗೆ ಚರ್ಚೆ ಮಾಡಿ ಮುಂದೆ ಲಕ್ಷ್ಮಣ ಹೆಸರಿನಲ್ಲಿ ಇರ್ತಕ್ಕಂಥ ಸಂಘಟನೆಗೆ ಯಾವುದೇ ಥರ ಮಸಿ ಬೆಳೆದಂಗೆ ಸುತ್ತಿ ಬರೆದಂಗೆ ಒಳ್ಳೆಯ ಸಂಘಟನೆ ಮಾಡ್ಕೋಬೇಕು ಅಂತ ಹೇಳ್ತಾ ಈ ಸಂದರ್ಭ ಹೇಳ್ತಾ ಇದ್ದೀವಿ. ಹಾಗಾಗಿ ಯಾರಾದರೂ ನಮ್ಮ ಸಂಘಟನೆ ಮತ್ತೆ ಯಾರಾದರೂ ನಮ್ಮ ಸಂಘಟನೆ ಹೆಸರು ಹೇಳಿ ಮಾಡಿದ್ರೆ ಅದಕ್ಕೆ ನಾವು ಕಾನೂನು ನಾವು ಮೊರೆ ಹೋಗ್ತೀವಿ. ನಮ್ಮ ಸಂಘಟನೆ ಹೆಸರು ಬಳಸ್ಕೊಳ್ಳಂಗಿಲ್ಲ, ಇವರೇ ಅಧಿಕೃತ ಅಂತ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡಿ ಒಂದು ಬಲಾಢ್ಯ ಸಂಘಟನೆಯಾಗಿ ಬೆಳೆದಿತ್ತು. ನಾಗವಾರ ಅವರು ಹೋದ ವರ್ಷ ಅನಾರೋಗ್ಯದಿಂದ ಕಾಲವಾದ ನಂತರ ನಮ್ಮ ಸಂಘಟನೆಯಲ್ಲಿ ಇದ್ದಂಥ ಕೆಲವೊಬ್ಬರು ಸಂಘಟನೆ ವಿರೋಧ ಚಟುವಟಿಕೆಗಳು ನಡೆದಂಥ ಕಾರಣದಿಂದ ಸಂಘಟನೆಯಿಂದ ಹೊರಗೆ ಹಾಕಿದ್ದಾಗಿದೆ. ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಸಂಘಟನೆ ಹೆಸರು ಬಳಸ್ಕೊಂಡು ಕಾನೂನುಬಾಹಿರವಾಗಿ ನಡೆದುಕೊಳ್ತಾ ಇದ್ದಾರೆ. ಆ ಕಾರಣದಿಂದ ಅವರಿಗೂ ಮತ್ತು ನಮ್ಮ ಸಂಘಟನೆಗೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ. ಹಾಗೇನಾದರೂ ನಮ್ಮ ಸಂಘಟನೆ ಹೆಸರು ಹೇಳ್ಕೊಂಡು ಅವರು ನಮ್ಮ ಸಂಘಟನೆಯ ದುರ್ಬಳಕೆ ಮಾಡ್ಕೊಳ್ತಾ ಇದ್ರು ಅಂತಂದರೆ ಅದ್ರ ಮೇಲೆ ಕಾನೂನು ಹೋರಾಟ ಕೂಡ ನಾವು ಮಾಡ್ತೀವಿ ಅನ್ನುವಂಥದ್ದು ರಾಜ್ಯ ನಾಯಕರ ಮತ್ತು ಶ್ರೀಮತಿ ಜಾನಕಮ್ಮ ಲಕ್ಷ್ಮೀನಾರಾಯಣ ನಾಗವಾರ ಮೇಡಮ್ ಅವರ ಒಂದು ಸಲಹೆ ಮೇರೆಗೆ ನಾವು ಮುನ್ನುಗ್ತೀವಿ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾವು
ಮಾನ್ಯ ತಮ್ಮ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇಲ್ಲಿಂದ SIR ಶುರುವಾಗ್ತಾ ಇದೆ. ಅದರಲ್ಲಿ ನಮ್ಮದು ಒಂದೇ ಏನು ಬೇಡಿಕೆ ಅಂದರೆ ಅರ್ಹ ಮತದಾರರನ್ನ ಕೈ ಬಿಡಬಾರ್ದು ಅನ್ನೋದೊಂದು ನಮ್ಮದು ಪ್ರಮುಖ. ಯಾಕಂದರೆ ಕೆಲವರು ಮದುವೆ ಆಗಿ ಗಂಡನ ಮನೆಗೆ ಹೋಗಿರ್ತಾರೆ, ಅವ್ರ ಹೆಸರನ್ನು ಕೈ ಬಿಡೋದು, ಆಮೇಲೆ ಬದುಕಿರೋ ಅಂಥ ವ್ಯಕ್ತಿಗಳನ್ನ ಸತ್ತಂತೆ ತೋರಿಸೋದು, ಇವುಗಳೆಲ್ಲ ಆಗಬಾರ್ದು. ಏನು ಅರ್ಹ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ಮೋಸ ಆಗಬಾರ್ದು ಅಂತ ನಾವು ಕರ್ನಾಟಕ ರಾಜ್ಯ ದಲಿತ ಸಮಿತಿ ತಮ್ಮ ಮೂಲಕ ಮನವಿ ಮಾಡ್ತೀವಿ. ಸರ್ ಈಗ ಲಕ್ಷ್ಮೀನಾರಾಯಣ ನಾಗವಾರ ಸಂಘಟನೆ ಐತಲ್ಲ ಸರ್, ಇದರಿಂದ ಮುಂದೆ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ಕೊಳ್ಳೋರು? ಈಗ ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ ಆಗಿಲ್ಲ, ಮೀಸಲಾತಿ ಜಾರಿ ಆಯಿತು. ಅದು ಯಾಕಂದ್ರೆ ಈಗ ನಿರುದ್ಯೋಗಿಗಳು ಜಾಸ್ತಿ ಆಗಿದ್ದಾರೆ. ಅದ್ರ ಬಗ್ಗೆ ಈಗ ನಿಮ್ಮ ಬಡದಿಂದ ರಾಜ್ಯಾದ್ಯಂತ ಹೋರಾಟ ಆಗಲಿ ಯಾವುದಾದ್ರು ಮಾಡಬೇಕಂತ ಯೋಚನೆ ಮಾಡಿದ್ರೆ ಹಾಗೆ? ಈ ಹಿಂದೆನೇ ಏಪ್ರಿಲ್ 4ನೇ ತಾರೀಕು ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಪ್ರತಿ ಜಿಲ್ಲೆಗಳಲ್ಲೂ ನಾವು ಹಮ್ಮಿಕೊಂಡಿದ್ವಿ. ಅದರಲ್ಲಿ ನಾವು ಪ್ರಮುಖವಾಗಿ ಈ ಒಳ ಮೀಸಲಾತಿ ವಿಚಾರವಾಗಿ ನಾವು ಕೆಲವು ಅಂಶಗಳನ್ನು ಇಟ್ಕೊಂಡಿದ್ದೀವಿ. ರೋಸ್ಟರ್ ಪದ್ಧತಿಯಲ್ಲಿ ಲೋಪದೋಷಗಳಾಗಿರೋದನ್ನು ಅದನ್ನು ಸರಿಪಡಿಸಿ ಜಾರಿಗೆ ತರಬೇಕು, ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಮ್ಮ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನೋಂಥ ನಾವು CMಗೆ ನಾವು ಪ್ರತಿಭಟನೆ ಮಾಡಿ ನಾವು ಮನವಿ ಕೊಟ್ಟಿದ್ದೀವಿ ಸರ್. ಅದು ಈಗ ಮತ್ತೆ ಆ ಥರದ್ದೇನೋ ಏನೋ ಜಾರಿ ಆಗಲಿಲ್ಲ ಅಂತಂದರೆ ನಾವು ರಾಜ್ಯಾದ್ಯಂತ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಸರ್. ಇತ್ತೀಚೆಗೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮಿಸ್ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಅವರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಬಟ್ ಅವ್ರ ಬಗ್ಗೆ ಎಲ್ಲಾದರೂ ದೂರ ಯಾವ್ದಾದ್ರು ನಿಮ್ಮ ಗಮನಕ್ಕೆ ಬಂದಿದೆ? ಅಲ್ಲಿ ಎಲ್ಲಿ ಮಿಸ್ಯೂಸ್ ಆಗಿದೆ ಅಲ್ಲ, ಈಗ ಏನು ಸರ್ ಅಂತ ಒಂದು ಕಡೆ ನಾವು ಸಹಜವಾಗಿ ಮಾತಾಡೋದಾದರೆ, ಒಂದು ಸಂಘಟನೆಗೆ ಅದರದೇ ಆದ ಒಂದು ಚೌಕಟ್ಟಿರುತ್ತೆ. ಈಗ ಒಂದು ಪದಾಧಿಕಾರಿಗಳ ಆಯ್ಕೆ ನಡೆಯುತ್ತಂದರೆ 3 ವರ್ಷಗಳ ನಂತರ ಅದು ರೀಸಫಲ್ ಆಗಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಮ ರಾಜ್ಯ ಸಂಚಾಲಕರು ತೀರ್ಕೊಂಡ ಮೇಲೆ ನಾವು ಗ್ಯಾಪ್ ಕೊಟ್ಟಿದ್ದು ಈ ಜಿಲ್ಲೆಯಲ್ಲಿ 5 ವರ್ಷ ಆಗಿದೆ. ಸಹಜವಾಗಿ ಅದು ರೀಸಫಲ್ ಆಯಿತು. ಇವಾಗ ಗೈರು ಹಾಜರಾಗಿದ್ದಾರೆ ಅವರು. ನಮ್ಮ ಅಧಿಕೃತವಾಗಿ ಆ್ಯಕ್ಟಿವ್ ಕೇಡರ್ಸ್ನ ನಾವು ಇಲ್ಲಿ ಎಲ್ಲರ ಮುಖಾಂತರ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವರು ಮುಂದುವರಿತಾರೆ ಸರ್. ಈಗ ಅವರು ಅಧಿಕಾರದ ಆಸೆಗೆ ನಮ್ಮ ಸಂಘಟನೆಯ ಹೆಸರನ್ನ ದುರ್ಬಳಕೆ ಮಾಡಿಕೊಂಡ್ರೆ ಅದು ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ನಾವು ಸಹಜವಾಗಿ ಹೇಳ್ತೀವಿ ಸರ್.